ನಮಸ್ಕಾರ. Uh, you can share the screen also. ಓಕೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಇದು ಈ ಮಧ್ಯಶಾಖದಲ್ಲಿ ನಂಗೆ ಒಂದು ಆಪರ್ಚುನಿಟಿ ಕೊಡಕ್ಕೆ ಅನಿಲ್ ಅವರು ಮತ್ತೆ ಮಾಧವ್ ಅವರು ಅಂಡ್ ಎವ್ರಿಬಡಿ. ಸೊ ಈ ಹರಿಕಥಾಮೃತ ಸಾರದಲ್ಲಿ ಬರುವಂತ ಹೃದಯ ಕಮಲದಲ್ಲಿರೋ ಭಗವಂತನ ಚಿಂತನೆ ಇದು ಇವತ್ತು ನಾನು ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದ್ರಲ್ಲಿ ಎಲ್ಲ ಗುರುಸ್ಮರಣೆ ಗುರುಗಳಿಂದ ನಂಗೆ ಗೊತ್ತಿರೋದು. ಇಲ್ಲಿ ನಾನು ಇರೋದು US ಅಲ್ಲಿ. ಸೊ ಇಲ್ಲಿ ಫಸ್ಟ್ ಪಾಠ ನಾನು ಕಲ್ತಿರೋದು ಮೀರಾ ತಾಡಿಪತ್ರಿ ಮತ್ತು ಕೇಶವರಾವ್ ತಾಡಿಪತ್ರಿ ಅವರು, JV ಆಚಾರ್ಯರು ಇಲ್ಲಿ ನಮ್ಗೆ ಪಾಠವನ್ನು ತೆಗೆದಿದ್ದಾರೆ. ಮತ್ತೆ ಇವನ್ ದಾಸ ಸಾಹಿತ್ಯ ಪ್ರೋಗ್ರಾಮ್ ಸೌರಭದಲ್ಲಿ. ಸೊ ಅದ್ರಲ್ಲಿ ಹೇಳ್ಕೊಟ್ಟಿರುವಂತ ಇದು ಹೃದಯ ಕಮಲದಲ್ಲಿ ಅಷ್ಟ ದಿಕ್ಕಿನಲ್ಲಿರೋ ಹರಿಯ ರೂಪಗಳು ಮತ್ತೆ ಅಲ್ಲಿ ಕಾರ್ಯಗಳು ಏನು ಅಂತ. ಸೊ ಈ ಚಕ್ರ ಅಂತ ಹೇಳ್ತಾರೆ, ಇದನ್ನ ಕುಲಾಲ ಚಕ್ರ ಅಂತ. ಸೊ ಪಾಟರ್ಸ್ ವೀಲ್ ಅಂತೀವಿ. ಈ ಕುಂಬಾರ ಯಾವಾಗಾದ್ರೆ ನಮ್ಗೆ ಪಾಟ್ ಮಾಡ್ತಾನಲ್ಲ, ಅದೇ ತರ ಭಗವಂತನ ವ್ಯಾಪಾರ ನಮ್ಮ ಹೃದಯ ಕಮಲದಲ್ಲಿ ಈ ಕುಲಾಲ ಚಕ್ರದ ತರ ಇರುತ್ತೆ ಅಂತ. ಸೊ ಇದು ಯಾಕೆ ಇದರ ಧ್ಯಾನ ಮಾಡ್ಬೇಕು, ನಮ್ಗೆ ಏನು ಇದರಿಂದ ಪ್ರಯೋಜನ ಅಂತಂದ್ರೆ, ನಮ್ಮ ದೇಹದಲ್ಲೇ ಭಗವಂತ ಸಂಚಾರ ಮಾಡ್ತಾ ಇದ್ದಾನೆ, ನಮ್ಲಿಂದ ಇದೆಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಪ್ರತಿ ಒಂದು ದಿನ ನಾವು ಈ ತೀರ್ಥಯಾತ್ರವನ್ನು ಮಾಡಿರೋಂಥ ಒಂದು ಫಲವನ್ನು ನಮ್ಗೆ ಇಲ್ಲಿ ಹೇಳಿದ್ದಾರೆ. ಇದು ವರ್ಣ ಪ್ರಕ್ರಿಯೆ ಸಂಧಿದ ಪದ್ಯ 20-23 ಇದನ್ನ ವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಈ ಹರಿ ಮೊದ್ಲೇ ಈ ಹೃದಯ ಕಮಲ ಅಂತ ಹೇಳಲಿಕ್ಕೆ ನಮ್ಗೆ ಈ ಯೋಗದಲ್ಲಿ ಹೇಳ್ತಾರೆ, ಆರದಳ ಕಮಲ ನಾವು ಚಿಂತನೆ ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಸುಷುಮ್ನ ನಾಡಿ ಅಂತೆ, ಅದಕ್ಕೆ ಒಂದು 5 ಪ್ರಕಾರಗಳಿರುತ್ತೆ. ಆ ಸುಷುಮ್ನ ನಾಡಿಯಲ್ಲಿ ಭಗವಂತ ಮೂಲೇಶ, ಅಗ್ರೇಶ, ಪ್ರಾದೇಶ ಎಂಬುವಂತ ಈ 3 ರೂಪದಿಂದ ಇರ್ತಾನೆ. ಸೊ ಇದಕ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೋಸ್ಟ್ಲಿ ಇಲ್ಲಿ ಎಲ್ಲರಿಗೆ ಗೊತ್ತಿರಬಹುದು ಈ ಹೃದಯ ಕಮಲದ ಚಿಂತನೆ ಬಗ್ಗೆ. ಆದ್ರೆ ಜಸ್ಟ್ ಯಾರಿಗ್ ತಿಳಿದಿಲ್ಲೋ ಅವ್ರಿಗೆ ಹೇಳಲಿಕ್ಕೆ ಸಿಂಪಲ್ ಆಗಿ ನಾವು ಹೇಳ್ಬೇಕು ಅಂತಂದ್ರೆ, ಎಲ್ಲಾದ್ರೆ ನಮ್ಗೆ ಈ ನಾಡಿಗಳು ಪ್ರಾದುರ್ಭೂತರಾಗ್ತದೋ ಅಲ್ಲಿ ಆ ಮೂಲದಲ್ಲಿ ನಮ್ಗೆ ಮೂಲೇಶ ಎಂಬೋ ಭಗವಂತನ ಹೆಸರಿನಿಂದ ಭಗವಂತ ಅಲ್ಲಿ ಇದ್ದು, ಆ ಮೂಲೇಶನ ಪಾದದ ಮೂಲದಲ್ಲಿ ವಾಯುದೇವರು ಇರ್ತಾರೆ. ನಮಗ್ ಪ್ರತಿಯೊಂದು ದಿನ ನಾವು ವಾಯುದೇವರ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಈ ವಾಯುದೇವರ ಚಿಂತನೆಯಿಂದನೇ ಅವರು ನಮ್ಮಲ್ಲಿದ್ದು ಈ ಹಂಸೋಪಾಸನೆ ಎಂಬುವಂಥದ್ದು ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಪ್ರತಿ ಒಂದು ಕ್ಷಣನೂ ನಮ್ದ್ರಲ್ಲಿದ್ದು ಈ ಶ್ವಾಸೋಚ್ಛ್ವಾಸ ಮಾಡಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ 5 ರೂಪದಿಂದ ಪ್ರಾಣದೇವರು ನಮ್ದ್ರಲ್ಲಿದ್ದು ಅಷ್ಟು ಮಹೋಪಕಾರ ನಮ್ಮನ್ನ ಮಾಡ್ತಾ ಇದ್ದಾರೆ. ಈ ಮೂಲೇಶನ ಮೂಲ ಸ್ಥಾನದಲ್ಲಿರುವಂತಹ ಮೂಲೇಶನ ಪಾದಕ್ಕೆ ಪ್ರಾಣದೇವರು ಅಲ್ಲಿ ಕೈ ಜೋಡಿಸ್ಕೊಂಡು ನಿಂತಿದಾರಂತೆ, ನಾನು ಏನ್ ಮಾಡ್ಬೇಕು ಹೀಗೆ ಅಂತ ಹೇಳಿ. ಸೊ ನಮ್ಮ ಜೀವಕ್ಕೆ ಇದು, ನಮ್ ಜೀವದಲ್ಲಿ ಇರುವಂತ ಈ ಪ್ರಾಣದೇವರ ಏನ್ ಮಾಡ್ತಾರೆ ಅಂದ್ರೆ ಈ ಜೀವಕ್ಕೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾರೆ. ಏನೇನ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಈ ಪಿಕ್ಚರ್ ಅಲ್ಲಿ ನಾನು ಹೇಳಿದಿನಲ್ಲ, ಇದು ತರ ಪ್ರಾಣದೇವರ ಪಾದ ಮೂಲಕ್ಕೆ ಜೀವ ಹಿಡ್ಕೊಂಡಿದೆ. ಸೊ ಆ ಜೀವ ಹಿಡ್ಕೊಂಡು ನಮ್ಮ ಪ್ರಾರಬ್ಧ, ಯೋಗ್ಯತೆ ಮತ್ತು ಈ ಪ್ರಯತ್ನ, ಜೀವದ್ದು ಪ್ರಾರಬ್ಧ ಏನ್ ಹಿಂದಿನ ಕರ್ಮ ಮಾಡಿರ್ತಾರೆ ಅದ್ರ ಪ್ರಕಾರ ನಾವು ಇದೆಲ್ಲ ಈ ಹೃದಯ ಕಮಲದಲ್ಲಿ ನಮ್ಗೆ ಸಂಚಾರ ಮಾಡಿ ಆ ಕಾರ್ಯಗಳನ್ನ ನಮ್ಮ ಕಡೆಯಿಂದ ಪ್ರಾಣದೇವರ ಅಂತರ್ಗತ ಈ ಮೂಲೇಶ ಭಗವಂತ, ಆ ಭಗವಂತನಿಗೆ ಉಪಾಸನೆ ಮಾಡ್ಬೇಕಂದ್ರೆ ಆತನ ಹೆಸರು ಹಂಸನಾಮಕ ಭಗವಂತ ಅಂತ ಹೇಳಿ. ಆ ಹಂಸನಾಮಕ ಭಗವಂತ ನಮ್ಮಲ್ಲಿದ್ದು ಈ ಕೆಲಸವನ್ನು ಮಾಡಿಸ್ತಾರೆ ಅಂತ.
ಸೊ ಹೀಗೆ ಮೊದ್ಲೇ ಪೂರ್ವ ದಿಕ್ಕಿಗೆ ನೋಡೋಣ. ಈ ಹೃದಯ ಕಮಲಕ್ಕೆ ಬರ್ತಾರೆ ಮೂಲೇಶ. ಈ ಸುಷುಮ್ನಾ ನಾಡಿಯ ಕೆಳಗಿನ ಭಾಗದಿಂದ ಸಂಚಾರ ಮಾಡ್ತಾರೆ, ಮೇಲಕ್ಕೆ ಬರ್ತಾರೆ. ಮೇಲಕ್ಕೆ ಬಂದು ಹೃದಯ ಕಮಲದಲ್ಲಿ ಬಂದಿದ್ದಾಗೆ ಅದಕ್ಕೆ, ಆ ಹೃದಯ ಕಮಲದಕ್ಕೆ 8 ದಳಗಳು ಇದೆ. ಆ 8 ದಳಗಳು ಈ 8 ದಿಕ್ಕುಗಳು ಅಂತ ನಾವು ಚಿಂತನೆ ಮಾಡ್ಬೇಕು. ಪೂರ್ವ ದಿಕ್ಕಿನಲ್ಲಿ ಬಂದಾಗೆ, ಸೊ ಇದರಲ್ಲಿ ಕೂಡ ಇನ್ನೊಂದು ಕಾನ್ಸೆಪ್ಟ್, 4 ದೇಹಗಳು ನಮ್ಗೆ ದೇವರು ಕೊಟ್ಟಿದ್ದಾರೆ. ಇದನ್ನು ನಮ್ಮ ಪ್ರಾರಬ್ಧ ಮತ್ತೆ ಯೋಗ್ಯತೆ ಮತ್ತೆ ಪ್ರಯತ್ನ, ಈ 3ಕ್ಕೆ ಅನುಗುಣವಾಗಿ ನಮ್ಗೆ ಈ ಸ್ಥೂಲ ಶರೀರ ಆಗ್ಲಿ, ಅನಿರುದ್ಧ ಶರೀರ ಆಗ್ಲಿ, ಲಿಂಗ ದೇಹ ಆಗ್ಲಿ ನಮ್ಗೆ ಕೊಟ್ಟಿದ್ದಾರೆ. ಈ 4 ಶರೀರಗಳು ಮೊದ್ಲೇ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ ಮತ್ತೆ ಸ್ಥೂಲ ದೇಹ. ಸೊ ಬೇಸಿಕಲಿ ಸ್ವರೂಪ ಅಂದ್ರೆ ನಮ್ಮ ಜೀವದ ಸ್ವಭಾವ ಹೇಗಿದೆ ಅಂತ ಹೇಳಿ. ಆ ಸ್ವರೂಪ ದೇಹದಲ್ಲಿ ಬರೇ ವಾಯುದೇವರಿಗೆ, ಭಾರತಿ, ಸರಸ್ವತಿ, ಬ್ರಹ್ಮದೇವರು ಮತ್ತೆ ಲಕ್ಷ್ಮೀನಾರಾಯಣ ಅವ್ರಿಗೆ ಮಾತ್ರ ಪ್ರವೇಶ ಇರುತ್ತೆ. ಮತ್ತೆ ಅನಿರುದ್ಧ ಲಿಂಗ ದೇಹ, ಅನಿರುದ್ಧ ದೇಹ, ಈ ಇಲ್ಲಿ ಕೂಡ ಯಾರನ್ನ ಕೂಡ ಯಾ ದೈತ್ಯರ್ನ ಏನೋ ಬರ್ಲಾರ್ದಂಗ ನಮಗ್ ಪ್ರಾಣದೇವರೇ ಅಲ್ಲಿ ರಕ್ಷಣೆ ಮಾಡ್ತಾರೆ. ಮತ್ತೆ ಸ್ಥೂಲ ದೇಹಕ್ಕೆ ಬಂದಾಗೆ ಅವಾಗ ನಮಗೆ ಈ ಸಾತ್ವಿಕ, ರಾಜಸಿಕ, ತಾಮಸಿಕ ಈ ಗುಣಗಳ ಅಭಿಮಾನಿ ಲಕ್ಷ್ಮೀದೇವಿ ಆದ್ದರಿಂದ ಆ ಲಿಂಗ ದೇಹಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ, ಅನಿರುದ್ಧ ದೇಹಕ್ಕೆ ವಾಯುದೇವರು, ಮತ್ತೆ ಸ್ಥೂಲ ದೇಹಕ್ಕೆ ಬಂದಾಗ ನಮಗೆ ದೇವತೆಗಳು ಎಲ್ಲರೂ ಬರ್ತಾರೆ. ಆ ದೇವತೆಗಳು ಯಾರು ಅಂತಂದ್ರೆ ಈ ದಿಕ್ಕಿನಲ್ಲಿ ಇರುವಂತ, ಈ ಸ್ಲೈಡ್ ಅಲ್ಲಿ ಇರುವಂತ ತೋರಿಸಿರೋದು ಇಂದ್ರದೇವರು ಅಂತ. ಪೂರ್ವ ದೇಹಕ್ಕೆ ಅವರು ಪೂರ್ವ ದಿಕ್ಕಿಗೆ ಅಭಿಮಾನಿ. ಸೊ ಯಾವಾಗಾದ್ರೆ ಈ ಹಂಸರೂಪಿ ಭಗವಂತ ಮೂಲದಿಂದ ಹೃದಯ ಕಮಲಕ್ಕೆ ಬರ್ತಾರೋ, ಆ ಹೃದಯ ಕಮಲಕ್ಕೆ 8 ದಳಗಳು ಇದೆ, 8 ಪೆಟಲ್ಸ್ ಇದೆ. ಆ 8 ಪೆಟಲ್ಸ್, ಆ 8 ದಳಗಳಲ್ಲಿ ಭಗವಂತನ ಸಂಚಾರ, ಅಂತರ್ಗತ ಮುಖ್ಯ ಪ್ರಾಣ, ಅಂತರ್ಗತ ಜೀವನ ಸಂಚಾರ ಪ್ರಕಾರ ನಾವು ಕಾರ್ಯಗಳನ್ನು ಮಾಡ್ತೀವಿ. ಈ ಪೂರ್ವ ದಿಕ್ಕಿನಲ್ಲಿ ಬಂದಿದ್ದಾಗ ಇಂದ್ರನ ಅಂತರ್ಗತ ಉಪೇಂದ್ರ ಇರ್ತಾನೆ. ಉಪೇಂದ್ರ ಏನೇನ್ ಕೆಲಸ ಮಾಡಿಸ್ತಾರೆ ಭಗವಂತ ಅಂತಂದ್ರೆ ಪುಣ್ಯ ಕಾರ್ಯಗಳನ್ನ ನಮ್ ಕಡೆಯಿಂದ ಮಾಡಿಸ್ತಾರೆ. ಸೊ ಯಾವಾಗಾದ್ರೆ ಭಗವಂತ ನಮ್ಮ ಹೃದಯ ಕಮಲದ ಪೂರ್ವ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾರೋ ಅವಾಗ ನಮ್ ಕಡೆಯಿಂದ ಪುಣ್ಯ ಕಾರ್ಯಗಳು ಮಾಡಿಸ್ತಾರೆ. ಮತ್ತೆ ಆಗ್ನೇಯ ದಿಕ್ಕು, ಸೊ ಇದು ಮೊದ್ಲು ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಸೊ ಪೂರ್ವಕ್ಕೆ ಈಸ್ಟ್ಗೆ ಬಂದಾಗ ನಮ್ ಕಡೆಯಿಂದ ಪುಣ್ಯ ಕಾರ್ಯಗಳಾಗತ್ತೆ. ದಕ್ಷಿಣ ದಿಕ್ಕಿಗೆ ಸೌತ್ಗೆ ಬಂದ್ರೆ ಯಮದೇವರು ಅಲ್ಲಿ ಅಭಿಮಾನಿ ಇದ್ದಾರೆ. ಸೊ ಇವರೆಲ್ಲರಿಗೆ ಅವರವರ ಪತ್ನಿಯರ ಸಹಿತ ಇಲ್ಲಿ ತಗೋಬೇಕು. ಶಚಿಪತಿ ಇಂದ್ರ, ಶಚಿದೇವಿ ಮತ್ತೆ ಇಂದ್ರದೇವರು, ಇಲ್ಲಿ ಶ್ಯಾಮಲಾ ಯಮದೇವರು, ಇವರು ದಕ್ಷಿಣದಲ್ಲಿ ಇದ್ದು ಅವರು ರಾಮದೇವರ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಈ ರಾಮದೇವರ ಉಪಾಸನೆಯಿಂದ ಮಾಡ್ತಾ ಈ ಸಿಟ್ಟು ಮತ್ತೆ ಕ್ರೂರತನ ಒಂದು ಜೀವಿಗೆ ಕೊಡಿಸ್ತಾರೆ. ಸೊ ನಮಗೆ ಇದರಿಂದ ಏನ್ ಚಿಂತನೆ ಮಾಡ್ಬೇಕು ಅಂದ್ರೆ, ಪುಣ್ಯ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಇಂದ್ರನ ಅಂತರ್ಗತ ಉಪೇಂದ್ರನಿಗೆ ನಾನು ಸಮರ್ಪಣೆ ಮಾಡ್ತೀನಿ ಎಂಬ ಸ್ಮರಣೆ ನಮ್ಗೆ ಬಂದ್ರೆ ಅವಾಗೆ ಆ ಪುಣ್ಯ ಕಾರ್ಯಗಳಿಗೆ ನಿಜವಾದ ಪುಣ್ಯ, ನಮಗೆ ಮೋಕ್ಷ ಸಾಧನೆಗೆ ಬೇಕಾಗಿರುವಂತ ಪುಣ್ಯವನ್ನ ನಮಗ್ ಸಿಗತ್ತೆ. ಮತ್ತೆ ಇಲ್ಲಿ ದಕ್ಷಿಣದಲ್ಲಿ ನಮಗೆ ಸಿಟ್ಟು, ಕ್ರೂರತನ ಈ ತರ ಏನನ್ನ ಬರ್ತಾ ಇದೆ ಅಂತಂದಾಗ ಈ ಯಮ ಅಂತರ್ಗತ ರಾಮದೇವರ ಸ್ಮರಣೆ ಮಾಡಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಬೇಕು, ನಂಗೆ ಈ ಕ್ರೂರತನ, ಸಿಟ್ಟು ಇದು ಬರ್ಲಾರ್ದಂಗ ನನ್ನ ರಕ್ಷಣೆ ಮಾಡು ಅಂತ ಹೇಳಿ. ಮತ್ತೆ ಈ ಪಶ್ಚಿಮ ದಿಕ್ಕಿನಲ್ಲಿ ಬಂದಿದ್ದಾಗ ಈ ವರುಣ ದೇವರು ಅಲ್ಲಿ ಅಭಿಮಾನಿ. ಗಂಗಾ ಮತ್ತೆ ವರುಣ ದೇವರು, ಭಾಗೀರಥಿ ವರುಣ ಅಂತಾನು ಇವ್ರಿಗೆ ಕರೀತಾರೆ. ಅವ್ರ ಅಂತರ್ಗತ ಮತ್ಸ್ಯರೂಪಿ. ಸೊ ಇದು ಎಲ್ಲಾನು ಒಂದೊಂದು ಇಂದ್ರಿಯಗಳಿಗೆ ನಮ್ಗೆ ಸಂಬಂಧ ಆಗತ್ತ. ಸೊ ಈಗ ನಾಲಿಗೆಗೆ ವರುಣ ದೇವರು ಅಭಿಮಾನಿ. ಆ ರಸ ನಮಗೆ ಬರ್ತಾ ಇದೆ, ರಸತ್ವಕ್ಕೆ ನಮ್ಗೆ ಆ ಟೇಸ್ಟ್ ಬರ್ತಾ ಇದೆ ಅಂದ್ರೆ ಅದು ಬಿಕಾಸ್ ಆಫ್ ಮತ್ಸ್ಯರೂಪಿ ಭಗವಂತನ ಅನುಗ್ರಹ ಅಲ್ಲಿ ನಮಗಿದೆ ಅಂತ ನಾವು ತಿಳ್ಕೊಂಡು ಊಟ ಮಾಡಿದ್ರೆ ನಮ್ಗೆ ನಮ್ ಬಾಯಿಯಿಂದ ಬರುವಂತ ಮಾತುಗಳನ್ನು ಅಷ್ಟು ಸ್ವೀಟ್ ಆಗಿ ಬರುತ್ತೆ. ನಾವು ಯಾರಿಗ್ನೂ ಹರ್ಟ್ ಮಾಡ್ಲಾರ್ದಂಗ ಮಾತಾಡೋಂಥ ಶಕ್ತಿ ಆ ಮತ್ಸ್ಯ ರೂಪಿ ಭಗವಂತ ಕೊಡ್ತಾನೆ. ಅದೇ ಆ ರಸತ್ವದಿಂದ ರಸಕ್ಕೆ ಹೋಗಿ ರುಚಿ ಇದೆ ಅಂತ ಅದಕ್ಕ ಮೋಹ ಆಗಿ ನಾವು ಹೋದ್ರನು ಆ ಮತ್ಸ್ಯರೂಪಿ ಭಗವಂತನೇ ನಮ್ಗದನ್ನ ಅದರಿಂದ ಪಾರ್ ಮಾಡ್ತಾನೆ. ಸೊ ಎರಡು ಮುಖವಾಗಿ ಇಲ್ಲಿ ನಾವು ನೋಡ್ಬೋದು.
ಸೊ ಇಲ್ಲಿ ಈ ದಳದಲ್ಲಿ ಬಂದಿದ್ದಾಗೆ ವರುಣ ದೇವರು ನಮಗೆ ವಿನೋದ ಮತ್ತೆ ಹಾಸ್ಯವನ್ನು ಮಾಡಿಸ್ತಾರೆ. ಆದ್ಮೇಲೆ ಉತ್ತರಕ್ಕೆ ಚಂದ್ರ ಮತ್ತೆ ಕುಬೇರ ಅವರವರ ಪತ್ನಿಯರ ಸಹಿತ ರೋಹಿಣಿ, ಚಂದ್ರ ಮತ್ತೆ ಅವರು ಕುಬೇರ ಅವ್ರ ಹೆಂಡತಿ, ಅವ್ರ ಅಂತರ್ಗತ ಕಪಿಲ ರೂಪಿ ಭಗವಂತ ನಮ್ಮಲ್ಲಿ ಧರ್ಮದ ಬುದ್ಧಿ ಜಾಗೃತಿ ಮಾಡಿಸ್ತಾರೆ. ನಮ್ಗೆ ಒಂದ್ ಒಳ್ಳೆ ಧರ್ಮ ಮಾಡ್ಬೇಕು, ನಾವ್ ಇವತ್ತು ದಾನ ಮಾಡ್ಬೇಕು, ಇವತ್ತು ಗೋದಾನ ಮಾಡ್ಬೇಕು, ನಾನು ಇಲ್ಲಿ ಚಾತುರ್ಮಾಸ ನಡೀತಾ ಇದೆ, ಸ್ವಾಮಿಗಳದೇನೋ ಒಂದ್ ನಾನ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಸೇವಾ ಮಾಡ್ಬೇಕು, ಈ ಬುದ್ಧಿಯನ್ನು ನಮಗೆ ಹುಟ್ಟಿಸ್ತಾರೆ. ನಮ್ಮ ಧರ್ಮದಲ್ಲಿ ಏನು ಅಂದ್ರೆ ಎಷ್ಟು ಕರುಣಾಳು ಶ್ರೀಹರಿ ಅಂತ ಅನ್ಲಿಕ್ಕೆ ನಾವು ಆ ಬುದ್ಧಿಯಿಂದ ಒಂದು ಅಪ್ಪನ ಮಾಡ್ಬೇಕು ಅಂತ ಅಂದಾಗೆ ನಮ್ಗ್ ಬೇಕಾಗಿರೋ ಪುಣ್ಯ ಕೊಡ್ತಾನೆ ದೇವರು, ನಾವ್ ಮಾಡಿಲ್ಲ ಅಂತಂದ್ರು. ಸೊ ಅದು ಇಲ್ಲಿ ಈ ಚಂದ್ರ ಮತ್ತೆ ಕುಬೇರ ಅವ್ರ ಅಂತರ್ಗತ ಮುಖ್ಯ ಪ್ರಾಣ ದೇವರು, ಅವ್ರ ಅಂತರ್ಗತ ಕಪಿಲ ರೂಪಿ ಪರಮಾತ್ಮ ನಮ್ಗೆ ಆ ಧರ್ಮದ ಬುದ್ಧಿಯನ್ನು ಕೊಡಿಸ್ತಾರೆ. ಈ ಧರ್ಮದ ಬುದ್ಧಿ ಬಂದ ಮೇಲೆ ಈಶಾನ್ಯಕ್ಕೆ ಹೋಗಿದ್ದಾಗ ಕಾರ್ಯಗಳನ್ನು ಮಾಡಿಸ್ತಾರೆ. ಸೊ ಈಶಾನ್ಯ ದಿಕ್ಕಿನಲ್ಲಿ ರುದ್ರಾಂತರ್ಗತ ರುದ್ರದೇವರು ನರಸಿಂಹನ ಉಪಾಸಕರು. ಸೊ ಆ ನರಸಿಂಹದೇವರು ಉಪಾಸನೆ ಮಾಡ್ತಾ ನಮ್ಗೆ ಗೋದಾನ, ದ್ರವ್ಯದಾನ, ಭೂದಾನ, ಕನ್ಯಾದಾನ, ದಾನ, ಧ್ಯಾನ. ಸೊ ನಮಗೆ ಈಶಾನ್ಯ ಕಡೆ ನಾವು ಉಪಾಸನೆ ನಮ್ಗೆ ಭಗವಂತ ಆ ದಳದಲ್ಲಿ ಇದ್ದಾಗೆ ನಮ್ಗೆ ಆ ದಾನ ಮತ್ತೆ ಧ್ಯಾನ ಎರಡನ್ನ ಭಗವಂತ ಮಾಡಿಸ್ತಾರೆ. ಸೊ ಇದು ಈಶಾನ್ಯ ದಿಕ್ಕು. ಪೂರ್ವ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ದೇವರು, ಅಗ್ನಿ ಅಂತರ್ಗತ ಹರಣಿ ಪರಶುರಾಮ ಅಂತ ಹೇಳ್ತೀವಿ. ಈ ಅಗ್ನಿ ಸ್ವಾಹ ಮತ್ತೆ ಸ್ವಾಧ ಅವರು ಇಬ್ಬರ ಪತ್ನಿ ಸಹಿತವಾಗಿ ಆಗ್ನೇಯ ದಿಕ್ಕಿನಲ್ಲಿದ್ದಾಗ ಪರಶುರಾಮ ಭಗವಂತ ನಮಗೆ ನಿದ್ರೆ, ಆಲಸ್ಯ, ಹಸಿವೆ, ನೀರಿಡಿಕೆ ಇದುವನ್ನು ನಮ್ಗೆ ಕೊಡ್ತಾರೆ. ಸೊ ನಮಗ್ ಹೇಳ್ತಾರಲ್ಲ, ನಿದ್ರೆ ಇರ್ಲಿಲ್ಲ ಅಂತಂದ್ರೆ ನಮ್ಗೆ ತುಂಬಾ ತೊಂದರೆ ಆಗತ್ತೆ ಅಂತ. ಸೊ ಆ ರೆಜುನೇಟ್ ಮಾಡಿಸ್ಲಿಕ್ಕಿನು ನಮ್ಗೆ ಈ ಅಗ್ನಿ ಅಂತರ್ಗತ ಪರಶುರಾಮ ದೇವರ ಅನುಗ್ರಹ ಬೇಕು. ಸೊ ಇದು ಈ ಅಷ್ಟ ದಿಕ್ಕಿನಲ್ಲಿರುವ ಹೃದಯ ರೂಪಗಳು. ಇಲ್ಲಿ ರಾಮಾಮೃತ ವಿಠಲದಾಸರು ಅಂತ ಹೇಳಿ ಇವರು ಇದನ್ನೇ ನಮ್ಗೆ ದೇವರ ನಾಮ ತರ ಇದರಲ್ಲಿ ಮಾಡ್ಕೊಟ್ಟಿದ್ದಾರೆ. ಅದು ಹೀಗಿದೆ: ಅಷ್ಟದಲ ಕಮಲ ಹೃದಯ ತಾವರ, ಅಷ್ಟದಿಕ್ಪಾಲಕರು ಸೇವೆಗೆ ಆತುರ, ಅಷ್ಟಭುಜ ಬಿಂಬದಲ ದಲದಿ ಸಂಚಾರ, ಅಷ್ಟಾಯುಧಿ ಶ್ರೀಹರಿಯ ಜೀವ ವ್ಯಾಪಾರ. ಸೊ ಈ ಅಷ್ಟದಲ ಕಮಲ, ಅದರಲ್ಲಿ ಆ ಹೃದಯದ ಒಂದು ಕಮಲದಲ್ಲಿ ಅಷ್ಟದಿಕ್ಪಾಲಕರು ವೇಟ್ ಮಾಡ್ತಾ ಇರ್ತಾರೆ ಸೇವೆಗೆ. ಈ ಬಿಂಬರೂಪಿ ಭಗವಂತ, ನಮ್ದ್ರಲ್ಲಿರೋ ಬಿಂಬ, ಆ ಬಿಂಬರೂಪಿ ಭಗವಂತ ನಾ ಹೇಳಿದ್ದಂಗೆ 4 ದೇಹದಲ್ಲಿ ಸ್ವರೂಪ ದೇಹದಲ್ಲಿ ಭಗವಂತ ಇದ್ದಾನೆ. ನಮಗ ಆ ಸ್ವರೂಪ ದೇಹದ ಭಗವಂತನ ಚಿಂತನೆ ಬರ್ಬೇಕು ಅಂತಂದ್ರೆ ನಾವು ಎಷ್ಟೋ ಒಂದು ಸ್ಟೇಜಸ್ ದಾಟಬೇಕಾಗತ್ತೆ. ಫಸ್ಟ್ ನಾವು ನಮ್ಮ ದೇಹದಲ್ಲಿ ಭಗವಂತ ಇದ್ದಾನೆ ಎಂಬುದು ನಮಗ್ ಗೊತ್ತಾಗ್ಬೇಕು. ಅನಿರ್ಧ ದೇಹದಲ್ಲಿರೋ ಕಾರ್ಯ ಏನ್ ಮಾಡ್ತಾ ಇದ್ದಾರೆ, ಲಿಂಗ ದೇಹದಲ್ಲಿ ನಮಗೆ 16 ಕಲೆಗಳಲ್ಲಿ ಸೊ ನಮ್ ದೈಹಿಕವಾಗಿ ನಾವು ಕಾರ್ಯ ಮಾಡ್ತೀವಿ. ಮತ್ತೆ ಕಾಯಕ ಒಂದು ಆ ಕಮಲ ಒಳಗ್ ಹೋಗ್ತಾ ಇದ್ರೆ ದೇವ್ರು ಏನೇನ್ ಕಾರ್ಯಗಳು ಮಾಡ್ತಾ ಇದ್ದಾರೆ ಎಂಬುದು ನಾವೀಗ ಹೇಳಲಿಕ್ಕೆ ಮಾತ್ರ ನಮಗ್ ಸಾಧ್ಯ. ನಾವ್ ಯಾವಾಗಾದ್ರೆ ಕಾರ್ಯಗಳು ಶುರು ಮಾಡ್ತೀವೋ, ಪುಣ್ಯ ಕಾರ್ಯ ಮಾಡೋವಾಗೋ, ದಾನ ಮಾಡೋವಾಗೋ ಎಂದಿಗೂ ನಮಗ್ ಸ್ಮರಣೆನೇ ಬರೋದಿಲ್ಲ. ಬಹಳ ಕಷ್ಟ ಅದು. ಮಾಡ್ಬಿಡ್ತೀವಿ. ತಪ್ಪು ಕೆಲಸ ಮಾಡೋವಾಗನು ನಾನು ತಪ್ಪು ಮಾಡಿನಿ, ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಬಿಂಬ ದಲದಿ ಸಂಚಾರ ಯಾವ ತರ ಮಾಡ್ತಾ ಇದ್ದಾನೆ ಭಗವಂತ ನಮ್ ಹೃದಯದಲ್ಲಿ ಅಂದ್ರೆ ಅಷ್ಟಾಯುಧಿ, ಅಷ್ಟಭುಜಗಳಿಂದ ಆ ಅಷ್ಟಭುಜದಲ್ಲಿ ಒಂದೊಂದು ಆಯುಧವನ್ನು ಭಗವಂತ ಹಿಡ್ಕೊಂಡಿದ್ದಾನಂತೆ. ಅಂಥ ಭಗವಂತನ ಇದು ಜೀವ ವ್ಯಾಪಾರ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾನೀಗ ಹೇಳಿದ್ದಂಗೆ ದೇವೇಂದ್ರ ಪೂರ್ವದಿ ಉಪೇಂದ್ರ ಪೂಜಿಸುತ್ತಾನೆ, ಜೀವಗೆ ಹರಿ ಪುಣ್ಯ ಮಾರ್ಗ ಪ್ರೇರಿಸ್ತಾನೆ. ಸೊ ಪುಣ್ಯ ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಾರೆ. ಸೇವೆ ಪರಶುರಾಮನ ಅಗ್ನೇಯಲ್ಲಿ, ಅಮಗೆ ಹರಿ ಇಡುವ ಆಲಸ್ಯ ನಿದ್ರೆಯಲ್ಲಿ. ಸೊ ಆಗ್ನೇಯದಲ್ಲಿರುವಾಗ ಆಲಸ್ಯ ನಿದ್ರೆ ಬರುತ್ತೆ. ಅದೇ ತರ ಯಮ ದಕ್ಷಿಣ ದಿಕ್ಪಾಲಕ, ರಾಮನ ಸೇವಕ, ರಾಮ ಜೀವಗೆ ಉದ್ವಿಗ್ನ ಮತ್ತೆ ಕೋಪ ಪ್ರೇರಕ. ನೈಋತ್ಯ ದಿಕ್ಕಿನಲ್ಲಿ, ಐ ಥಿಂಕ್ ಇದು ನೈಋತ್ಯ ದಿಕ್ಕಿನ ಮಿಸ್ ಮಾಡಿದೆ ಅಲ್ಲಿ,
ಹಿಂದೆ. ಸೊ ಈ ನೈಋತ್ಯ ದಿಕ್ಕಿನಲ್ಲಿ ನಮ್ಗೆ ಕ್ರೂರತ್ವ, ಆಮೇಲೆ ಅಧರ್ಮದ ಬುದ್ಧಿ ಇದು ಬರುತ್ತೆ. ಸೊ ಈ ನಿರಋತಿ ದ್ವಾರ ನಮ್ಗೆ ಪಾಪ ಕರ್ಮ ಮಾಡಿಸ್ತಾನೆ. ಸೊ ಅದನ್ನ ಅವಾಗೆ ಏನೋ ಪಾಪ ಆಗ್ಬಿಟ್ಟಿದೆ, ಮತ್ತೆ ಇಂಥ ತರ ಪಾಪ ಮಾಡಿಸ್ಬಾರ್ದು ಅಂತ ನಾವು ಅಲ್ಲಿ ಜನಾರ್ದನ ರೂಪಿ ಭಗವಂತನ್ನು ನಾವು ಪ್ರೇ ಮಾಡ್ಬೇಕು. ಮತ್ತೆ ವರುಣ ಪಶ್ಚಿಮದಲ್ಲಿ ಮತ್ಸ್ಯಗೆ ಅರ್ಚಿಸುತ್ತಾನೆ. ಈ ಕಾಲಹರಣ ಮತ್ತೆ ಹಾಸ್ಯದಲ್ಲಿ ನಮ್ಗೆ ಕಾಲ ವ್ಯರ್ಥ ಮಾಡಿಸ್ತಾನೆ. ಅದನ್ನೇ ಸೇಮ್ ಇಲ್ಲಿ ಎಲ್ಲ ಹಾಕಿ ಅವರು ತುಂಬಾ ಒಳ್ಳೆವಾಗಿ ರಚನೆ ಮಾಡಿದ್ದಾರೆ. ವಾಯವ್ಯದಿ ಪ್ರವಾಹ ವಾಯು. ಈ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಯಗ್ರೀವ ದೇವರನ್ನ ಅವರು ಆರಾಧನೆ ಮಾಡ್ತಾರೆ. ಅಲ್ಲಿ ಜೀವ ಸಂಚಾರ ಮಾಡಿಸ್ತಾರೆ. ಅಂದ್ರೆ ನಮ್ಗೆ ಯಾತ್ರೆ ತೀರ್ಥ ಮಾಡಿಸ್ತಾರೆ, ಇಲ್ಲಾಂದ್ರೆ ನಮಗ್ ಹೋಗ್ಲಾರ್ದ ಕಡೆ ಒಂದೊಂದ್ಸರಿ ಹೋಗ್ಬಿಡ್ತೀವಿ. ಸೊ ಆ ತರ ಮಾಡ್ಲಾರ್ದಂಗ ಈ ಚಿಂತನೆಯನ್ನು, ಹೃದಯ ಕಮಲದ ಚಿಂತನೆಯನ್ನು ನಾವು ಮಾಡಿದ್ದಾಗ ನಮಗ ಆ ತೀರ್ಥಯಾತ್ರೆ ಫಲ ಮನೆಯಲ್ಲಿ ಕೂತಿದ್ದಾಗೆ ಬಂದ್ಬಿಡುತ್ತೆ. ಸೊ ನೀವು ಪ್ರತಿದಿನ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿದ್ರೆ ನಮ್ಗೆ ತೀರ್ಥಯಾತ್ರೆ ಫಲ ಭಗವಂತ ಕೊಡ್ತಾ ಇದ್ದಾನೆ ಅಂತ ಇಲ್ಲಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ತಿಳಿಸಿದ್ದಾರೆ. ಇಷ್ಟು ಮಾನಸ ಪೂಜೆಗೆ, ಅನುಸಂಧಾನಕ್ಕೆ ನಮ್ದ್ರಲ್ಲಿ ಇಷ್ಟು ಇಂಪಾರ್ಟೆನ್ಸ್ ಇದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಸ್ವಲ್ಪ ಧರ್ಮ ಬುದ್ಧಿ ನಮಗೆ ಬಂತು, ಸ್ವಲ್ಪ ನಾವು ಧರ್ಮ ಮಾಡಿವಿ, ಒಬ್ರಿಗೆ ಒಂದ್ ಸಹಾಯ ಮಾಡಿವಿ ಇವತ್ತು ಅಂತ ಅಂದಾಗ ನಮ್ಗೆ ಬಹಳ ದೊಡ್ಡದ ಪಾಪ ಭಗವಂತ ಕಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಅದರ ತರನೇ ಇಲ್ಲಿ ಚಂದ್ರ ಉತ್ತರ ದಿಕ್ಪಾಲಕ ಸೇವಕ, ಕಪಿಲೆಗೆ ಗುಣ ಸಾಂದ್ರನ ಪ್ರೇರಣೆ, ಜೀವಗೆ ಧರ್ಮಾಚರಣ. ಸೊ ಈ ಚಂದ್ರ ಉತ್ತರ ದಿಕ್ಕಿನಲ್ಲಿ ನಾ ಹೇಳಿದಂಗ ಧರ್ಮಾಚರಣೆಯನ್ನು ಮಾಡಿಸುವಂತ ಪ್ರೇರಣೆಯನ್ನು ಮಾಡ್ತಾನೆ. ರುದ್ರದೇವರು ಈಶಾನ್ಯ ದಿಕ್ಕಿನಲ್ಲಿದ್ದು ನರಸಿಂಹದೇವರ ಅನುಗ್ರಹದಿಂದ ಭದ್ರ ಬುದ್ಧಿಯನ್ನು ಕೊಟ್ಟು ಧ್ಯಾನ ಮತ್ತೆ ದಾನವನ್ನು ಇಲ್ಲಿ ಕಾರ್ಯರೂಪವಾಗಿ ಮಾಡಿಸ್ತಾರೆ. ಇಲ್ಲಿ ಅಷ್ಟದಲ್ಲದೆ ಸಂಚರಿಸುವ ಬಿಂಬಗೆ ಪ್ರಾರ್ಥನೆ, ಇಷ್ಟಪೂರ್ವ ಉತ್ತರ ಈಶಾನ್ಯದಲ್ಲದೆ ಇರುನಿ ಅಂತ ದಾಸರು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದಾರೆ. ಅಂದ್ರೆ ನನಗೆ ಕೆಟ್ಟು ಕಾರ್ಯಗಳನ್ನು ಮಾಡಿಸ್ಬೇಡ, ಸಿಟ್ಟು ದ್ವೇಷವನ್ನು ಮಾಡಿಸ್ಬೇಡ, ಆ ದಳದಲ್ಲಿ ಸಂಚಾರ ಮಾಡ್ಬೇಡ ಭಗವಂತ ಅಂತ ಹೇಳಿ ಪೂರ್ವ, ಉತ್ತರ ಮತ್ತೆ ಈಶಾನ್ಯ ಈ ದಳದಲ್ಲಿ ಮಾತ್ರ ನೀನು ಸಂಚಾರ ಮಾಡು ಅಂತ ಬೇಡ್ಕೊಂತ ಇದ್ದಾರೆ. ನೋಡ್ರಿ, ಪೂರ್ವ, ಈಶಾನ್ಯ, ಉತ್ತರ. ಸೊ ನಮಗ್ ಪುಣ್ಯ ಕಾರ್ಯಗಳು, ದ್ರವ್ಯದಾನ, ಭೂದಾನ, ಗೋದಾನ, ಧ್ಯಾನ ಮತ್ತೆ ಧರ್ಮದ ಬುದ್ಧಿ ಇದಿಷ್ಟು ಮಾತ್ರ ನೀ ನನಗೆ ದಯಪಾಲಿಸು ಅಂತ ಬೇಡ್ಕೊಂತ ಇದ್ದಾರೆ. ಅಷ್ಟಭುಜಿ, ಅಷ್ಟಾಯುಧಿ, ಅಷ್ಟಪಾಲಕ, ಇಷ್ಟಬಿಂಬ ರಾಮಾಮೃತ ವಿಠಲ ನೀನೆ ಅಂತ ಇದ್ರಲ್ಲಿ ತುಂಬಾ ಸುಂದರವಾಗಿ ಈ ದಾಸರ ರಚನೆಯಲ್ಲಿ ನಾವು ಈ ಒಂದು ಹಾಡು ನಮ್ಗೆ ಬಂತು ಅಂದ್ರೆ ಅದು ಎಲ್ಲ ಪೂರ್ತಿ ಇದ್ರಲ್ಲಿ ಕವರ್ ಆಗುತ್ತೆ. ಸೊ ಈ ಹೃದಯ ಕಮಲದಲ್ಲಿ ನಮಗ ಇರೋವಾಗೆ ಈ ಅಗ್ರೇಶ, ಮೂಲೇಶ, ಪ್ರಾದೇಶ ಅಂತ ಹೇಳಿದ್ದಂಗೆ ನಾನು ಯಾವಾಗಾದ್ರೆ ಈ ಮಧ್ಯಭಾಗದಲ್ಲಿ ಭಗವಂತ ಬರ್ತಾನೋ, ಮಧ್ಯಭಾಗದಲ್ಲಿ ಬಂದಿದ್ದಾಗ ನಮಗೆ ಈ 3 ಅವಸ್ಥೆಗಳನ್ನು ಭಗವಂತ ತರಿಸ್ತಾರೆ. ಯಾವ್ದದು ಅಂತಂದ್ರೆ ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಮತ್ತೆ ಜಾಗೃತ ಅವಸ್ಥೆ. ಸೊ ಇದನ್ನೇ ನಾವು ವಿಶ್ವ, ತೈಜಸ, ಪ್ರಾಜ್ಞ ಅಂತ ಹೇಳ್ತೀವಿ. ಇದನ್ನೇ ಅಗ್ರೇಶ, ಮೂಲೇಶ, ಪ್ರಾದೇಶ. ಇದರನ್ನೇ ಎಕ್ಸ್ಪ್ಯಾಂಡೆಡ್ ಮತ್ತೆ ಮಾಡಿ 5 ರೂಪ ಭಗವಂತನ ಚಿಂತನೆ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಅದು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ. ಈ 5 ರೂಪದ ಭಗವಂತನ ಚಿಂತನೆ ಇನ್ನು ಒಳಗಡೆ ಹೋಗ್ತಾ ಹೋಗ್ತಾ ನಮಗೆ ಈ ಗ್ರಾಸ್ ಬಾಡಿಗೆನು ಬರ್ತಾರೆ. ಒಳಗಡೆ ಲಿಂಗ ದೇಹದಿಂದ, ಸ್ವರೂಪ ದೇಹದಿಂದ ಲಿಂಗ ದೇಹಕ್ಕೆ, ಲಿಂಗ ದೇಹದಿಂದ ಅನಿರುದ್ಧ ದೇಹಕ್ಕೆ, ಅನಿರುದ್ಧ ದೇಹದಿಂದ ಸ್ಥೂಲ ದೇಹದಲ್ಲಿ ಈ ಚರ್ಮ, ಮಾಂಸ, ನಮ್ಗೆ ತ್ವಕ್ಕು ಮೇಲೆ ಕಾಣಿಸೋದು ತ್ವಕ್ಕು, ಸ್ಕಿನ್. ಆ ಸ್ಕಿನ್ ಒಳಗಡೆ ಇರುವಂತಹದ್ದು ಚರ್ಮ ಅಂತಾರೆ. ಆ ಚರ್ಮದ ಒಳಗಡೆ ನಮ್ಗೆ ಮಾಂಸ ಇರುತ್ತೆ, ಮಸಲ್ಸ್, ಅದರಲ್ಲಿ ರಕ್ತ, ಮೇಧಸ್ಸು ಅವೆಲ್ಲ ಅದರೊಳಗೆ ಬರುತ್ತೆ. ಸೊ ಅದರಲ್ಲಿನೂ ಭಗವಂತ 7 ರೂಪದಿಂದ ಸಂಚಾರ ಮಾಡಿ ಪ್ರತಿಯೊಂದು ಕಾರ್ಯನೂ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ಈ ಚಿಂತನೆಯನ್ನ ನಾವು ಪ್ರತಿದಿನ ಹೃದಯ ಕಮಲದಲ್ಲಿ ಮಾಡಿದ್ರೆ ನಮ್ಗೆ ಭಗವಂತ ಆ ಕರುಣಾನಿಧಿಯಾದ ಲಕ್ಷ್ಮೀ ನರಸಿಂಹಸ್ವಾಮಿ ನಮಗ್ನು ಆ ಮೋಕ್ಷವನ್ನು ಕರುಣಿಸ್ತಾನೆ. ಹೌದು, ಹಾಗಾದ್ರೆ ಎಲ್ಲಾ ಕಡೆನೂ ಭಗವಂತ ಇದ್ದಾನೆ, ಹೃದಯ ಕಮಲದಲ್ಲೇ ಯಾಕೆ ನಾವು ಮಾಡ್ಬೇಕು, ಈ ಅಷ್ಟದಲ್ಲದಲ್ಲೇ ನಾವು ಯಾಕೆ ಚಿಂತನೆ ಮಾಡ್ಬೇಕು ಅಂತ ಅಂದಾಗೆ ಬೇರೆ ಕಡೆ ಇರುವಂತಹದ್ದು ಬೇರೆ ಕಾರ್ಯಗಳನ್ನು ಮಾಡ್ತಾನೆ.
ಈಗ ನಮ್ಮ ಮನೆಯಲ್ಲಿ ಗೆಸ್ಟ್ ಬರ್ತಾರೆ, ಗೆಸ್ಟ್ ಬಂದಿದ್ದಾಗೆ ನಾವು ಅಲ್ ಕಿಚನ್ನಾಗೆ ಕರ್ಕೊಂಡು ಹೋಗಿ ನಾವು ಮಾತಾಡಲ್ಲ ಅಲ್ವಾ. ನಾವು ಎಲ್ಲಿ ಬರ್ರಿ ಅಂತ ಹೇಳಿ ಒಂದು ಸ್ಥಾನ ಕೊಡ್ತೀವಿ, ಆಸನ ಕೊಡ್ತೀವಿ. ಅದೇ ತರ ಭಗವಂತನಿಗೆ ಒಂದು ಆಸನ, ಅದೇ ಈ ಹೃದಯ ಕಮಲ. ಹೃದಯ ಕಮಲದಲ್ಲಿ ಸುಸ್ಥಿರವಾಗಿ ಭಗವಂತ ಅಲ್ಲಿ ಕೂತು ನಾವು ಮಾಡುವಂತ ಕೆಲಸಗಳು, ನಮಗೆ ಬೇಕಾಗಿರುವಂತ ಧ್ಯಾನ ಅದು ಕೊಡ್ತಾನೆ. ಆದ ಕಡೆಯಿಂದ ಆ ಹೃದಯ ಕಮಲ ಚಿಂತನೆ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ, ಅನೇನ ಭಾವೇತ್ ಪುಣ್ಯಂ ತದಾಪ್ನೋತು ಗುರು ಮಮ ನಾಹಂಕರ್ತ ಹರಿಕರ್ತ. ಭಾರತೀಯ ರೋಣಕ್ಕೆ ಪ್ರಾಣ ಅರ್ಪಣಿಸ್ತಾರೆ. ತುಂಬಾ ಧನ್ಯವಾದಗಳು ಜಯಶ್ರೀ ಅವ್ರೆ. ಹಾ ಇಟ್ಸ್ ಆಕ್ಚುಲಿ ವಿ